ನಮಸ್ತೆ ವೀಕ್ಷಕರೇ, ಪ್ಯಾಟೆ ಮಂದಿ ಹಳ್ಳಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತೇನಪ್ಪ ಕೆಲಸ ಅಂದರೆ, ನಮ್ಮೂರಲ್ಲಿ ಮಳೆ ಇಲ್ದಿರೋ ಕಾರಣ ನಮ್ಮ ರಾಗಿ ಹೊಲ ಮತ್ತು ಭತ್ತದ ಗದ್ದೆ ನೀರಿಲ್ಲದೆ ಒಣಗ್ತಾ ಇದೆ. ಅದಕ್ಕೆ ಪೈಪ್ ಜೋಡ್ಸೋಕ್ಕೆ ಅಂತ ಒಬ್ಬರು ಅಂಕಲ್ ಬಂದಿದ್ದರು. ಇಲ್ಲೇ ನಮ್ಮ ಗದ್ದೆ ಪಕ್ಕದಲ್ಲಿ ಒಂದು ಸಣ್ಣ ಚಾನಲ್ ಹೋಗುತ್ತೆ. ಆ ಚಾನಲಿಂದ ಮೋಟ್ರ್ ಇಟ್ಬಿಟ್ಟು ಗದ್ದೆಗೆ ನೀರು ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿರೋ ಪೈಪ್ಗಳನ್ನ ತಗೊಂಡೋಗಿ ಏನು ನಮ್ಮ ಗದ್ದೆ ಪಕ್ಕ ಚಾನಲ್ ಇದೆಯಲ್ಲ, ಆ ಚಾನಲಿಂದ ನಮ್ಮ ಗದ್ದೆವರೆಗೂ ಜೋಡಿಸ್ಬೇಕು. ಪೈಪ್ಗಳನ್ನ ಜೋಡಿಸ್ಬಿಟ್ಟು ಈ ವೈರ್ ಇದೆಯಲ್ಲ, ಈ ವೈರ್ನ 2 ಲೈನು ಅಂದರೆ ನಮ್ಮ ಗದ್ದೆಲಿರೋ ಸ್ಟಾರ್ಟ್ರಿಂದ ಸುಮಾರು ಒಂದು 200-250 ಮೀಟ್ರ್ ದೂರದಲ್ಲಿ ಚಾನಲ್ ಇದೆ. ಆ ಚಾನಲ್ವರೆಗೂ ಈ ವೈರ್ನ 2 ಚೌಡಿ ಅಂದರೆ 2 ಲೈನ್ ಎಳ್ಕೊಂಡು ಹೋಗಬೇಕು. ಎಳ್ಕೊಂಡೋಗಿ ಸ್ಟಾರ್ಟ್ರಿಗೂ ಮತ್ತು ಮೋಟ್ರಿಗೂ ಕನೆಕ್ಷನ್ ಕೊಡಬೇಕು. ಈ ಅಂಕಲು ವೈರ್ದು ಒಂದು ತುದಿನ ಎಳ್ಕೊಂಡು ಹೋದರು. 2ನೇ ಸಲ ಇನ್ನೊಂದು ತುದಿ ಎಳ್ಕೊಂಡು ಹೋಗೋಕ್ಕೆ ಅದೆಲ್ಲ ತುಂಬ ಮೆಸ್ ಆಫ್ ಆಗಿಬಿಡ್ತು ಫ್ರೆಂಡ್ಸ್. ಆಮೇಲೆ ಈ ಅಂಕಲ್ ಎಲ್ಲ ಸೇರಿ ಬಿಡಿಸಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಬಿಡ್ಸೋಕ್ಕೆ. ಎಷ್ಟು ಮೆಸ್ ಅಪ್ ಆಯಿತು ಅಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಅದನ್ನು ಬಿಡ್ಸೋಕ್ಕೆ ತುಂಬ ತೊಂದರೆ ಆಯಿತು. ಆಮೇಲೆ ನೋಡಿ, ಇದು ನಮ್ಮ ಗದ್ದೆ ಫ್ರೆಂಡ್ಸ್, ಗದ್ದೆಲಿರೋ ಸ್ಟಾರ್ಟ್ರ್ ಇದು. ಇಲ್ಲೇ ಪಕ್ಕದಲ್ಲಿ ಒಂದು ಬೋರ್ ಇದೆ ನೋಡಿ. ಈ ಬೋರಲ್ಲಿ ಇಷ್ಟು ನೀರು ಬರುತ್ತೆ. ನಾರ್ಮಲ್ ಡೇಸಲ್ಲೆಲ್ಲ ಇಷ್ಟು ನೀರು ಸಾಕಾಗುತ್ತೆ ಈ ತೋಟಕ್ಕೆ. ಆದರೆ ಗದ್ದೆ ಬೆಳೆ ಇರುವಾಗ ತುಂಬ ಹಿಂಸೆ ಆಗುತ್ತೆ ಫ್ರೆಂಡ್ಸ್. ಇಷ್ಟು ನೀರಲ್ಲಿ ನಾವು ಸುಮಾರು ಒಂದು 8-9 ಎಕರೆ ಮೇಂಟೈನ್ ಮಾಡಬೇಕು. ನೋಡಿ, ಇದು ಒಂದು 3-3.5 ಎಕರೆ ಗದ್ದೆ ಇದೆ ನೋಡಿ. ಈ ಥರ ಎಲ್ಲ ಇವಾಗ ಭತ್ತ ಒಡೆಗೆ ಬಂದಿದೆ. ತೆನೆ ಹಾಲು ತುಂಬಬೇಕು. ಈ ಟೈಮಲ್ಲಿ ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ, 3 ಫೇಸ್ ಕರೆಂಟೇ ಕೊಡ್ತಾಯಿಲ್ಲ ಸರ್ಕಾರದವರು. ಮತ್ತು ಮಳೆನೂ ಬರ್ತಾಯಿಲ್ಲ. ನಾವು ಸಾಲ ಸೋಲ ಮತ್ತು ಬೇರೆ ಏನೇನೋ ಕಮಿಟ್ಮೆಂಟ್ಸ್ ಇಟ್ಕೊಂಡು ಈ ಥರ ಬಂಡವಾಳ ಹಾಕ್ಬಿಡ್ತೀವಿ ಕೃಷಿ ಮೇಲೆ, ವ್ಯವಸಾಯದ ಮೇಲೆ. ಈ ಥರ ಆಗಿಬಿಟ್ರೆ ನೋಡಿ, ಗದ್ದೆಲಿ ಒಂದೇ ಒಂದು ಡ್ರಾಪ್ ನೀರಿಲ್ಲ. ಈ ಸಲ ವ್ಯವಸಾಯ ಹೇಳ್ಕೊಬಾರ್ದು ನಮ್ಮ ಪಾಡು ನಿಜವಾಗ್ಲೂ. ನಿಮ್ಮ ಯಾವ್ಯಾವ ಊರಲ್ಲಿ ಮಳೆ ಬಂದಿದೆಯಾ ಇಲ್ವಾ ಅಂತ ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾರಾದರೂ ರೈತರಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು ಅಂತ. ನಿಜವಾಗ್ಲೂ ಈ ಥರ ಹೋದ ವರ್ಷ ಸ್ವಲ್ಪ ಮಳೆ ಚೆನ್ನಾಗಾಗಿತ್ತು, ಆದರೆ ಈ ವರ್ಷ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಾಯಿದೆ ನೋಡಿ. ಇದು ಊಟದ ಭತ್ತ ಅಂದರೆ ಸೋನಾ ಮಸೂರಿ. ಇದೊಂದು ಅರ್ಧ-ಮುಕ್ಕಾಲು ಎಕರೆ ಬರೀ ಮನೆಗೆ ಅಂತ ಮಾಡ್ಕೊಂಡಿದ್ದೀವಿ. ಇದು ಪಕ್ಕದಲ್ಲಿರೋದು ಜ್ಯೋತಿ ಭತ್ತ ನೋಡಿ. ಈ 3.5 ಎಕರೆ ಗದ್ದೆನ ಈ ಹಂತಕ್ಕೆ ಬರೋಕ್ಕೆ, ಅಂದರೆ ಈಗೇನು ಈಗ ಒಡೆ ಭತ್ತ ಇದೆಯಲ್ಲ, ಈ ಹಂತಕ್ಕೆ ಬರೋಕ್ಕೆ ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚಾಗೈತೆ. ಅಂದರೆ ಇನ್ನೂ ಒಂದು ಸಲ ಔಷಧಿ ಹೊಡೆದು ಗೊಬ್ಬರ ಹಾಕೋದು ಬಾಕಿ ಇದೆ ಫ್ರೆಂಡ್ಸ್. ಅದಕ್ಕಿಂತ ಒಂದು 20,000 ರೂಪಾಯಿ ಬೇಕಾಗುತ್ತೆ. ಕಟಾವು ಅದೆಲ್ಲ ಬೇರೆ ಎಕ್ಸ್ಟ್ರಾ ಖರ್ಚು. ಇಷ್ಟಕ್ಕೆ 1.5 ಲಕ್ಷ ಖರ್ಚು ಮಾಡಿ ನಮಗೆ ಲಾಭ ಅಂತ ಏನೂ ಸಿಗೋದಿಲ್ಲ. ಈ ಥರ ಯಾಕಪ್ಪ ಹೇಳ್ತಾ ಇದ್ದೀವಿ ಅಂದರೆ, ಕೆಲವರು ಅನ್ನನ ಎಷ್ಟು ಈಸಿಯಾಗಿ ವೇಸ್ಟ್ ಮಾಡ್ತಾರಲ್ಲ, ಅವರಿಗೆ ಒಂದು ಅಗಳ ಅಕ್ಕಿ ಹಿಂದೆ ರೈತನ ಶ್ರಮ ಎಷ್ಟಿರುತ್ತೆ ಅನ್ನೋದು ಅವ್ರಿಗೆ ತಿಳ್ಕೊಬೇಕು. ದಯವಿಟ್ಟು ಇನ್ನು ಮುಂದೆ ಆದರೂ ಯಾರು